ಒಂದು ದೊಡ್ಡ ಮರದ ಮೇಲೆ ಒಂದು ಕಾಗೆ ಮತ್ತು ಅದರ ಹೆಂಡತಿ ಸಂತೋಷವಾಗಿ ವಾಸಿಸುತ್ತಿದ್ದರು. ಅವರು ತಮ್ಮ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿಗಳಿಗಾಗಿ ಕಾಯುತ್ತಿದ್ದರು. ಆದರೆ ಆ ಮರದ ಕೆಳಗಿನ ಗುಹೆಯಲ್ಲಿ ಒಂದು ಕ್ರೂರ ಹಾವು ವಾಸಿಸುತ್ತಿತ್ತು. ಪ್ರತಿ ಬಾರಿ ಕಾಗೆ ಮೊಟ್ಟೆ ಇಟ್ಟಾಗ ಹಾವು ಮರದ ಮೇಲೆ ಹತ್ತಿ ಮೊಟ್ಟೆಗಳನ್ನು ತಿನ್ನುತ್ತಿತ್ತು. ಕಾಗೆ ಮತ್ತು ಅದರ ಹೆಂಡತಿ ತುಂಬ ದುಃಖಪಟ್ಟರು. ತಮ್ಮ ಮುಂದಿನ ಮರಿಗಳನ್ನು ಉಳಿಸಬೇಕು ಎಂದು ನಿರ್ಧರಿಸಿದರು. ಒಂದು ದಿನ ಚಾಣಾಕ್ಷ ಕಾಗೆಗೆ ಒಂದು ಬುದ್ಧಿವಂತ ಯೋಚನೆ ಬಂತು. ಅರಣ್ಯದ ಹತ್ತಿರವೇ ಒಂದು ಅರಮನೆಯಿತ್ತು. ಅಲ್ಲಿ ರಾಣಿ ಪ್ರತಿದಿನ ಕೆರೆಯ ಬಳಿ ಸ್ನಾನಕ್ಕೆ ಬರುತ್ತಿದ್ದಳು. ಸ್ನಾನ ಮಾಡುವ ಮೊದಲು ಅವಳು ತನ್ನ ಅಮೂಲ್ಯ ಮುತ್ತಿನ ಹಾರವನ್ನು ತೆಗೆದು ಬದಿಯಲ್ಲಿ ಇಡುತ್ತಿದ್ದಳು. ಕಾಗೆ ನಿಧಾನವಾಗಿ ಹಾರಿ ಬಂದು ಆ ಹೊಳೆಯುವ ಹಾರವನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡಿತು. ಅದನ್ನು ಕಂಡ ಅರಮನೆಯ ಕಾವಲುಗಾರರು ಅದರ ಹಿಂದೆ ಓಡತೊಡಗಿದರು. ಕಾಗೆ ನೇರವಾಗಿ ಹಾವಿನ ಗುಹೆಯ ಬಳಿ ಹಾರಿ ಹಾರವನ್ನು ಅದರೊಳಗೆ ಬಿಟ್ಟಿತು. ಕಾವಲುಗಾರರು ಹಾರವನ್ನು ಹುಡುಕುತ್ತಾ ಅಲ್ಲಿ ಬಂದರು. ಗುಹೆಯೊಳಗೆ ಹಾರ ಕಾಣಿಸಿಕೊಂಡಿತು. ಅದನ್ನು ತೆಗೆದುಕೊಳ್ಳಲು ಯತ್ನಿಸಿದಾಗ ಒಳಗೆ ಭಯಾನಕ ಹಾವು ಇದ್ದುದನ್ನು ಕಂಡರು. ತಕ್ಷಣ ಕಾವಲುಗಾರರು ಹಾವನ್ನು ಕೊಂದು ಹಾರವನ್ನು ತೆಗೆದುಕೊಂಡರು. ಇದರಿಂದ ಕಾಗೆ ಮತ್ತು ಅದರ ಕುಟುಂಬ ಸುರಕ್ಷಿತವಾಗಿದ್ದು ಸಂತೋಷದಿಂದ ಬದುಕತೊಡಗಿದರು. ಕಥೆಯ ನೀತಿ: ಬುದ್ಧಿವಂತಿಕೆ ಮತ್ತು ಚಾತುರ್ಯದಿಂದ ಕೆಟ್ಟವರನ್ನು ಸೋಲಿಸಬಹುದು.